ಹಲೋ ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನಲ್ಗೆ ಸ್ವಾಗತ. ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಾಡುವಂಥ ಒಂದು ಸಿಂಪಲ್ ರೆಸಿಪಿನ ನಾನು ನಿಮಗೆ ತೋರಿಸ್ತಿದ್ದೀನಿ. ಮೊದಲಿಗೆ ಅಕ್ಕಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ, ಮತ್ತು ಶೇಂಗಾ ಬೀಜ ಇದಿಷ್ಟನ್ನು ನೆನೆ ಇಡಬೇಕು ನೀರಲ್ಲಿ. ಒಂದು 15 ಮಿನಿಟ್ಸ್ ನೆನೆ ಇಡಿ. ಈಗ ಕುಕ್ಕರಿಗೆ ಜೋಳಿಕಾಯಿ ಹಾಕೋಣ. ಈ ಸಾಂಬಾರನ್ನ ಜೋಳಿಕಾಯಿ ಅಥವಾ ಹೀರೆಕಾಯಿ ಎರಡರಲ್ಲೇ ಮಾಡಿರೋದು. ಬೇರೆ ತರಕಾರಿಗಳು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಈಗ ಜೋಳಿಕಾಯಿ ಜೊತೆಗೆ ಬೇಳೆ ಮತ್ತು ಹೆಸರು ಕಾಳು ಹಾಕಿ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ಬೇಯಲಿಕ್ಕಿಡೋಣ. 2 ವಿಷಲ್ ಬರಲಿ. ಅದು ವಿಷಲ್ ಬರೋ ಅಷ್ಟೊತ್ತಿಗೆ ಮಿಕ್ಸಿ ಜಾರಿಗೆ ಜೀರಿಗೆ, ಸ್ವಲ್ಪ ಕಾಯಿ ಹಾಕಿ ಏನು ನೆನೆ ಇಟ್ಟಿದ್ವಲ್ಲ ಅದಷ್ಟನ್ನು ಹಾಕೋಣ. ಹಾಕಿ ಅದನ್ನು ರುಬ್ಕೋಬೇಕಾಗತ್ತೆ. ಇದಕ್ಕೆ ಸೀಪಲ್ಯ ಅಂತ ಇಲ್ಲಿ ಕರೀತಾರೆ. ಆದರೆ ನಿಮ್ಮ ಕಡೆ ಇದಕ್ಕೇನಾದರೂ ಬೇರೆ ಹೆಸರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಈಗ ಇದನ್ನು ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡಾಗಿದೆ. ಈ ಮಿಕ್ಸರ್ನ ಬೆಂದಿರುವಂಥ ಜವಳಿಕಾಯಿ ಬೇಳೆ ಏನಿದೆ ಇದಕ್ಕೆ ಹಾಕಿ ಅದನ್ನು ಕೈ ಆಡಬೇಕಾಗತ್ತೆ. ಎಲ್ಲ ಮಸಾಲೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಟ್ರೈ ಮಾಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಸಾಂಬಾರು ಪೌಡರು, ಮಸಾಲೆ ಪೌಡರ್ ಇವೆಲ್ಲ ಏನೂ ಬೇಡ, ಈಸಿಯಾಗಿ ಮಾಡ್ಕೊಬೋದು. ಇದು ಅನ್ನಕ್ಕಿಂತ ಹೆಚ್ಚಾಗಿ ಮುದ್ದೆಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಹಾಕಿ ಈಗ ಒಂದು ಸಲ ಕೈ ಆಡಿ ನೀಟಾಗಿ, ಆಮೇಲೆ ಅದನ್ನು ಮುಚ್ಚಿ ನಾವು ಬೇಯಲಿಕ್ಕೆ ಮತ್ತೊಮ್ಮೆ ಇಡಬೇಕಾಗತ್ತೆ. ಇನ್ನೊಂದು ವಿಷಲ್ ಬರಬೇಕು, ಯಾಕಂದರೆ ಖಾರ ಎಲ್ಲ ಬೇಯಬೇಕಲ್ವಾ. ತರಕಾರಿ ರೇಟೆಲ್ಲ ಜಾಸ್ತಿ ಆದಾಗ ಈ ರೀತಿ ಮಾಡ್ಕೊಬೋದು. ಈಗ ನೋಡ್ಬೋದು ರೆಡಿಯಾಗಿದೆ ಇದು. ಇದನ್ನು ಅನ್ನದ ಜೊತೆ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು